ಎಸ್ ಆನಂದ್ ಸಿಂಗ್ ಅವರ ಮೇಲೆ ಹಲ್ಲೆ ನಡೆದಂತಹ ಸಂದರ್ಭದಲ್ಲಿ ಈಗಲ್ಟನ್ ರೆಸಾರ್ಟ್ ನಲ್ಲಿ ಏನಾಯ್ತು? ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಸ್ವತಃ ಸಚಿವರಾಗಿರುವಂತಹ ಈ ತುಕಾರಾಮ್ ಅವರು ಕೂಡ ಇದ್ರು. ಅವ್ರು ಏನಂತಾರೆ, ಅಂದು ರಾತ್ರಿಯ ಕಂಪ್ಲೀಟ್ ಕಹಾನಿ ಏನೆಲ್ಲ ಆಯ್ತು ಅನ್ನೋದರ ಜೊತೆಗೆ ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಲಿದ್ದಾರೆ. ಪ್ರತ್ಯಕ್ಷ ದರ್ಶಿಯೂ ಕೂಡ ಆಗಿರುವಂತಹ ತುಕಾರಾಮ್ ಅವರು. ಇದು ನಮ್ಮಲ್ಲಿ ಮಾತ್ರ, ನ್ಯೂಸ್ 18 ಕನ್ನಡದಲ್ಲಿ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ತುಕಾರಾಮ್ ಅವರು, ಸಚಿವರಾಗಿರುವಂತಹ ತುಕಾರಾಮ್ ಅವರು ಮಾತನಾಡಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾತಾಡ್ತಾರೆ. ಅಂದ್ರೆ ಅಲ್ಲಿ ಕಂಪ್ಲೀಟ್ ವರದಿ ಏನಾಯ್ತು, ಯಾಕೆಂದ್ರೆ ಅವರ ಮೇಲೂ ಕೂಡ ಅಲ್ಲೇ ಆಯ್ತು ಅಂತ ಹೇಳಲಾಗ್ತಾ ಇರುವಂತದ್ದು. ಸೊ ಹೀಗಾಗಿ ಅಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ಪ್ರತ್ಯಕ್ಷವಾಗಿ ನಡೆದಿದ್ದಾದ್ರೂ ಏನು ಅನ್ನೋದನ್ನ ಹೇಳ್ತಾರೆ. ಏನು ಸಚಿವರಾಗಿರುವಂತಹ ತುಕಾರಾಮ್ ಅವರ ಜೊತೆ ನೇರ ಸಂಪರ್ಕದಲ್ಲಿ ಮಾತಾಡ್ತಾರೆ ನಮ್ಮ ಪ್ರತಿನಿಧಿ ಚಿದಾನಂದ್ ಪಟೇಲ್ ಅವರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಓಟು ಚಿದಾನಂದ್ ಪಟೇಲ್. ತುಕಾರಾಮ್ ಅವರೇ ನಮಸ್ತೆ. ನಮಸ್ಕಾರ ಬ್ರದರ್. ತುಕಾರಾಮ್ ಅವರೇ, ಈಗ ಗಣೇಶ್ ಅವರ ಈ ಹಲ್ಲೆ ಪ್ರಕರಣ ನಿಮ್ಮ ಪಕ್ಷಕ್ಕೂ ದೊಡ್ಡ ಮುಜುಗರ. ನಿಜವಾಗ್ಲೂ ಈಗಲ್ಟನ್ ರೆಸಾರ್ಟ್ ಅಲ್ಲಿ ಏನಾಯ್ತು? ಯಾಕಂತ ಹೇಳಿದ್ರೆ ನೀವು ಅಲ್ಲಿ ಪ್ರತ್ಯಕ್ಷದರ್ಶಿ ಇದ್ದಂಥವ್ರು, ಸಚಿವರು ಇದ್ದಂಥವ್ರು, ನೀವು ಕೂಡ ಜವಾಬ್ದಾರಿ ಇದೆ. ಅಲ್ಲಿ ನಿಜವಾಗ್ಲೂ ನಡೆದದ್ದೇನು? ಆ್ಯಕ್ಚುಲಿ ಇದು MP ಚುನಾವಣೆ ಬಗ್ಗೆ ಮಾತಾಡ್ತಾ ಕೂತಾಗ ನಾನು 10 ಗಂಟೆಗೆ ಹೋಗಿ ರೂಮಿಗೆ ಹೋಗ್ಬಿಟ್ಟೆ. ಅವರು ಚರ್ಚೆನ ಮುಂದುವರ್ಸ್ಕೊಂಡಿದ್ರು. ಅದು ಬೆಳಗ್ಗೆ ಮುಂಜಾನೆ 4:30 ಟೈಮಲ್ಲಿ ಸ್ವಲ್ಪ ಗಲಾಟೆ ಕೇಳಿಬರ್ತು. ನಾನು ರೂಮಿಂದ ಹೊರಗೆ ಬಂದಾಗ ಗಣೇಶ್ ಅವರು ಮತ್ತು ಆನಂದ್ ಸಿಂಗ್ ಅವರು ಸ್ವಲ್ಪ ಗಲಾಟೆ ಆಗಿದ್ದು ನೋಡಿದಾಗ ಗಣೇಶ್ಗೆ ಹೇಳಿದೆ, ಏನಪ್ಪ ಗಣೇಶ್, ಒಬ್ಬ ಶಾಸಕ, ನೀನು ಸರಿಯಾಗಿರಬೇಕು ಹಿಂಗೆ ಅಂದಾಗ. ಸರ್, ಎಷ್ಟೊತ್ತಿಗೆ ಗಲಾಟೆ ಆರಂಭ ಆಯಿತು? ಅದು ಆ್ಯಕ್ಚುಲಿ ನಮಗೆ ಗೊತ್ತಾಗಿದ್ದು 3:30 ಅಂತೇಳಿ. ನಾನು ಪ್ರತ್ಯಕ್ಷವಾಗಿ ಬಂದಿದ್ದು 4:45 ಟೈಮಲ್ಲಿ. ಅಲ್ಲ, ಅದಕ್ಕೂ ಮೊದಲು ಗಲಾಟೆ ಮಾಡ್ತಾ ಇದ್ರ ಅವರು? ಅದಕ್ಕೂ ಮೊದಲು ಸ್ವಲ್ಪ ಮಾತಿನ ಚಕಮಕಿ ಆಗಿತ್ತು ಅಂತ ಅಲ್ಲಿ ಕೇಳ್ಪಟ್ಟೆ. ಅಲ್ಲಿ ಹೇಳಿದ್ರು, ರಘುಮೂರ್ತಿ ಅವರಿದ್ದರು. ನಾನು 4:45 ಟೈಮಲ್ಲಿ ಎದ್ದು ಹೋದಾಗ ಸ್ವಲ್ಪ ಇಬ್ಬರು ಮಾತುಕತೆ ಮಾಡ್ಕೊಂಡಿದ್ದು, ಸ್ವಲ್ಪ ಜಗಳ ಆಡ್ಕೊಂಡಿದ್ದು ನೋಡಿದೆ ಅಷ್ಟೇ. ಯಾಕಂತ ಜಗಳ ಮಾಡ್ಕೊಳ್ತಿದ್ರಂತೆ ನಿಮಗೆ ಗೊತ್ತಿರೋ? ಹೇಳಿದಾಗ ನನ್ನ ಮೇಲೂ ಸ್ವಲ್ಪ ಗುರಾಯಿಸಿದ. ಅದು ಯಾವುದಕ್ಕಂತ ಗೊತ್ತಿಲ್ಲ, ಬಟ್ ಅದು ಅವರು ಪರ್ಸನಲ್ ವಿಷಯ ಇರ್ಬೋದು. ಬಟ್ ನಾನು ಹೋದಾಗ ಅವರು ಜಗಳ ಆಡ್ಕೊಂಡಿದ್ರು. ತುಕಾರಾಮ್ರವರೇ, ಅವರು ನಿಮ್ಮ ಜಿಲ್ಲೆಯ ಹುಡುಗ, ನಿಮ್ಮ ಕಣ್ಣು ಮುಂದೆ ಬೆಳೆದಂಥ ಹುಡುಗ. ಅವರ ಹಿನ್ನೆಲೆ ಏನು? ಗಣೇಶ್ ಹಿನ್ನೆಲೆ ಏನು? ಯಾಕಂತ ಹೇಳಿದ್ರೆ ಈ ಹಿಂದೆ ಆತನ ಮೇಲೆ ಗೂಂಡಾ ಕೇಸ್ಗಳು ಕೂಡ ಇದ್ದು ಅಂತ ಹೇಳ್ತಿದ್ದಾರೆ. ನೀವು ಗಣೇಶ್ನ ಹತ್ತಿರದಿಂದ ನೋಡಿದಂಥವ್ರು. ಆತನ ಹಿನ್ನೆಲೆ ಏನು? ಆತ ಯಾಕೆ ಈ ರೀತಿ ಸಿಟ್ಟಿಗೆ ಹೇಳ್ತಾ ಇದ್ದಾನೆ? ಯಾಕೆ ಈ ರೀತಿ ಅವ್ರ ಮೇಲೆ ಹಲ್ಲೆ ಮಾಡಲುವಂಥ ಪ್ರಯತ್ನಕ್ಕೆ ಕೈ ಹಾಕ್ದ? ಆ್ಯಕ್ಚುಲಿ ನನಗೆ B.Pharm ತೊಗೊಂಡಾಗ ಗಣೇಶ ನನಗೆ ಪರಿಚಯ ಆಗಿದ್ದು. ಮೊದಲು ಅವ್ರದ್ದು ಕಂಪ್ಲಿ ಕ್ಷೇತ್ರಕ್ಕೆ ಎಲ್ಲ ಇಂಡಿಪೆಂಡೆಂಟಾಗಿ ನಿಂತಿದ್ದ, ಟ್ರೈ ಮಾಡ್ತಾಯಿದ್ದ. ನಮಗೆ ಲಾಸ್ಟು ಸಾಧನಾ ಸಮಾವೇಶದಲ್ಲಿ ಮಾಡಿದಾಗ ಬಂದು ಜಾಯ್ನ್ ಆಗಿ ಆರ್ಗನೈಸ್ ಮಾಡ್ಕೊಂಡಿದ್ದ. ಸೊ ಹಿಂಗಾಗಿ ಒಂದು 6-7 ತಿಂಗಳಿಂದ ನನಗೆ ಆತ್ಮೀಯತೆ ಆಗಿದ್ದ. ನಾನು ಹೇಳಿದ್ದೆ, ನೋಡಪ್ಪ, ಹಿಂಗೆ ಹಿರಿಯರ ಇದ್ರ ಒಂದು ಮಾರ್ಗದರ್ಶನದಲ್ಲಿ ನಾನು ಬೆಳೆದಿದ್ದೀನಿ, ನೀನು ಕೂಡ ಹಂಗೆ ಮಾರ್ಗದರ್ಶನ ಇಟ್ಕೊಂಡು ಬೆಳಿಬೇಕು, ಒಳ್ಳೆ ಸಂಸದೀಯ ಪಟು ಆಗಬೇಕಪ್ಪ, ಒಳ್ಳೆ ಅವಕಾಶ ಇದೆ ಅಂತೇಳಿ ನಾನು ಸಜೆಸ್ಟ್ ಮಾಡ್ತಿದ್ದೆ. ಆಯ್ತಣ್ಣ, ನಾನು ಮುಂದಿನ ದಿನದಲ್ಲಿ ಖಂಡಿತವಾಗ್ಲೂ ಚೆನ್ನಾಗಿ ಬೆಳಿತೀನಿ ಅಂತೇಳಿ ಹೇಳಿದ್ದ. ಆದರೆ ಅನ್ಎಕ್ಸ್ಪೆಕ್ಟೆಡ್ ಈಗ 3 ದಿನ ಕೆಳಗೆ ಹಿಂಗಾಗಿರ್ತಕ್ಕಂಥದ್ದು ಸ್ವಲ್ಪ ಬೇಜಾರು ತಂದಿದೆ. ಈ ಆನಂದ್ ಸಿಂಗ್ ಮತ್ತು ಗಣೇಶ್ಗಿರ್ತಕ್ಕಂಥ ಸಂಬಂಧಗಳೇನು? ಮೊದಲಿಂದ ಅವರೆಲ್ಲ ಅವ್ರ ತಂದೆಯವ್ರು, ಗಣೇಶ್ ಅವ್ರ ತಂದೆಯವರು ಮತ್ತು ಇವರು ಕೂಡ, ಆನಂದ್ ಸಿಂಗ್ ಅಣ್ಣವ್ರ ತಂದೆಯವರು ಕೂಡ ಭಾಳ ಆತ್ಮೀಯರು. ಅವರೆಲ್ಲ ಮೊದಲಿಂದನೂ ಒಂದು ಆತ್ಮೀಯತೆ ಆದ ಒಂದು ಫ್ಯಾಮಿಲಿ ಮೆಂಬರ್ಸ್ ಆಗಿದ್ದರು. ಸೊ ಅಷ್ಟು ಮಾತ್ರ ನನಗೆ ಗೊತ್ತು, ಅದ್ರ ಬಿಟ್ಟೆ ನನಗೇನೂ ಗೊತ್ತಿಲ್ಲ. ಅದು ಸರ್, ಘಟನೆ ನಡೆಯೋ ಸಂದರ್ಭದಲ್ಲಿ ನೀವು ಆನಂದ್ ಸಿಂಗ್ ಮೇಲೆ ನೀವು ಹೋದಾಗ ನೀವೇ ಬಿಡಿಸಿದ್ರು ಅಂತ ಹೇಳ್ತಿರೋದು. ಬಹುಶಃ ನಿಮ್ಮಂಥವ್ರು ಇಲ್ಲ ಅಂತ ಹೇಳಿದ್ರೆ ಆನಂದ್ ಸಿಂಗ್ ಅವ್ರದ್ದು ಇವತ್ತು ಏನಾಗ್ತಿದೆ ಅಂತೇಳಿ ಊಹೆ ಮಾಡ್ಲಿಕ್ಕೆ ಕೂಡ ಕಷ್ಟ ಅಂತ ಹೇಳಲಾಗ್ತಿದೆ. ನೀವು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಆ್ಯಕ್ಚುಲಿ ಏನು ನಡೀತಿತ್ತು ಸರ್? ಫ್ಯಾಕ್ಟ್ರು
ಏನಿಲ್ಲ, ಆಲ್ರೆಡಿ ಸ್ವಲ್ಪ ಯಾಕೋ ಸಿಟ್ಟಿಲಿದ್ದ ಅವನು. ನಾನು ಹೇಳೋಕ್ಕೆ ಹೋದೆ, ನನ್ನ ಮೇಲೂ ಸ್ವಲ್ಪ ಗುರಾಯಿಸಿದಾಗ ಆಯಿತು ಯಾಕೋ ಬಿಡ ಇವನು ಸ್ವಲ್ಪ ಸಿಟ್ಟಿನಿದ್ದಾನೆ ಅಂದ್ಕೊಂಡು ಆನಂದ್ ಸಿಂಗ್ ನನ್ನನ್ನು ಕರ್ಕೊಂಡು ನಾನು ಈ ಕಡೆ ಬಂದುಬಿಟ್ಟೆ. ಸರ್, ಇದಕ್ಕೂ ಮೊದಲು ಅಲ್ಲೊಂದು ಲಾಂಜಲ್ಲಿ ಗಲಾಟೆ ಮಾಡ್ದ, ಅಲ್ಲಿ ಹೂಕುಂಡ ಎಲ್ಲ ಒಡೆದು ಬಿಸಾಕ್ತಾ ಅಂತ ಹೇಳ್ತಿದ್ರು. ನೀವು ನೋಡಿದ್ರಂತೆ ಹೂಕುಂಡಗಳನ್ನ ಹೊಡೆದಾಕಿದ್ದೆಲ್ಲ. ಇದು ಯಾವ ರೀತಿ ಅಲ್ಲಿ ಆಗಿತ್ತು ಘಟನೆ ಅದಕ್ಕೂ ಮೊದಲು? ಅದು ಹೂ ಕುಂಡ್ಲದ್ದು ನನಗೇನು ಗೊತ್ತಿಲ್ಲ. ನನಗೆ ಆ್ಯಕ್ಚುಲಿ ಅಲ್ಲಿ ನಾನು ಹೋದಾಗ ಒಂದು ಸ್ವಲ್ಪ ಸಿಟ್ಟಿಲೇ ಇದ್ದ. ಮತ್ತು ಆನಂದ್ ಸಿಂಗಿಗೆ ಸ್ವಲ್ಪ ಜಗಳ ಆಗಿದ್ದು ನೋಡ್ಕೊಂಡು ಅದನ್ನ ಕರ್ಕೊಂಡು ಬಂದುಬಿಟ್ಟೆ ಅಷ್ಟೇ. ನಾನು ಅಲ್ಲಿ ಗನ್ಮ್ಯಾನ್ ರಿವಾಲ್ವರ್ ಕೇಳಿದ್ನಂತೆ ಗಣೇಶು. ಅಂದರೆ ಕುಡಿದ ಮತ್ತಿನಲ್ಲಿ ಟೈಟಾಗಿ ಜಾಸ್ತಿ ಆಗಿ ನಾನು ಏನು ಮಾಡ್ತೀನಿ ಅಂತ ಅವ್ನಿಗೆ ಗೊತ್ತಾಗ್ದಲೇ ಆ ವಿಷಯ ಗೊತ್ತಿಲ್ಲ ಬ್ರದರ್ ನನಗೆ. ಇಲ್ಲ, ಅದು ವಿಷಯ ಗೊತ್ತಿಲ್ಲ ನನಗೆ. ಅದು ನನ್ನ ಮುಂಚೆ ಇರ್ಬೋದು, ನನಗಂತೂ ಗೊತ್ತಿಲ್ಲ ಅದು. ಬಟ್ ಅದು ಕೇಳಿರೋದು ನಾನು ಹೋದಾಗ ಆನಂದ್ ಸಿಂಗ್ ಅಣ್ಣವ್ರಿಗೆ ಅವ್ರಿಗೆ ಜಗಳ ಆಗಿತ್ತು. ನಾನು ಇಷ್ಟೇ ಸರ್ಸ್ಕೊಂಡು ಬಂದುಬಿಟ್ಟೆ. ನೀವು ಹೋದ ಸಂದರ್ಭದಲ್ಲಿ ನನಗೆ ಗೊತ್ತಿಲ್ಲ ಬೇರೆ ಯಾರೆಲ್ಲ ಎಮ್ ಎಲ್ ಎಗಳಿದ್ರು? ಈಗ ನೀವು ಹೋದ ತಕ್ಷಣ ನೀವು ಎಂಟ್ರಿ ಆದ್ರಿ, ಆಗ ಬೇರೆ ಯಾರೆಲ್ಲ ಎಮ್ ಎಲ್ ಎಗಳಿದ್ರು? ಅದೇ ರಘುಮೂರ್ತಿ, ತನ್ವೀರ್ ಶೇಟ್ ಅವರು, ಆಮೇಲೆ ರಾಮಪ್ಪ ಅವರು ಇದ್ದರು. ಅಕ್ಕಣ ನೀನು ಸರ್ಸ್ಕೋಣ ಅಂತೇಳಿ ಅವರಿಗೆ ಗಣೇಶನ್ ಸರ್ಸ್ಕ ಅಂತೇಳಿ ನಾನು ಆನಂದ್ ಸಿಂಗ್ ಅಣ್ಣನ ಈ ಕಡೆ ಸರ್ಸ್ಕೊಂಡು ಬಂದೆ ಅಷ್ಟು, ಇನ್ನೇನಿಲ್ಲ. ನೀವು ಹೋದ ತಕ್ಷಣ ಗಣೇಶ್ ಪ್ರತಿಕ್ರಿಯೆ ಏನಾಗಿತ್ತು? ಈಗ ನೀವೊಬ್ಬರು ಸಚಿವರಿದ್ರಿ, ಹಿರಿಯರಿದ್ರಿ, ತಕ್ಷಣ ನೀವು ಎಂಟ್ರಿ ಆದಿ, ಆತ ಕುಡಿದು ಮತ್ತಿನಲ್ಲಿ ಆನಂದ್ ಸಿಂಗ್ ಮೇಲೆ ಹಲ್ಲೆ ಮಾಡ್ತಿದ್ದ, ಹೊಟ್ಟೆಗೆ ಹೊಡೆದ, ತಲೆಗೆ ಹೊಡೆದಿದ್ದ, ನೀವು ಹೋದ್ರಿ, ನೋಡಿದ್ರಿ. ನೀವು ಬಿಡಿಸೋ ಸಂದರ್ಭದಲ್ಲಿ ನಿಮ್ಮನ್ನು ನೋಡಿ ಏನಂದ ಗಣೇಶ್? ಅದೇ ಸುಮ್ಮನೆ ಸಿಟ್ಟಿಲಿ ಏನಣ್ಣ ಬಿಡಿಸ್ತೀಯಾ ಅಂತ ಅಂದ. ಬಿಡೋ ದಡ್ಡ ನೀನು ಹೋಗು ಅಂತೇಳಿ ಈ ಕಡೆ ಕರ್ಕೊಂಬಂದೆ ಅಷ್ಟೇ. ಹಾಂ. ಅಂದರೆ ಆತ ಕಂಟ್ರೋಲ್ ತಪ್ಪಿದ ಅಲ್ವಾ? ಕಂಟ್ರೋಲ್ ತಪ್ಪಿದ ಅಂತಲ್ಲ, ಸಿಟ್ಟು ಈಗ ಕಾಮನ್ ಮ್ಯಾನ್ ಇದ್ದಾಗೂ ಸಿಟ್ಟಿರುತ್ತೆ, ಬಟ್ ಅದ್ರಾಗೂ ಸಿಟ್ಟಿರುತ್ತೆ. ಅದನ್ನ ಹೆಂಗೆ ಹೇಳಿ ನಾನು. ಬಟ್ ಸ್ವಲ್ಪ ಗುರಾಯಿಸಿಗಿದ್ದ, ಸ್ವಲ್ಪ ಸಿಟ್ಟಿಲಿದ್ದ. ಅದಕ್ಕಾಗಿ ನಾನು ಸುಮ್ಮನೆ ಯಾಕೆ ಹುಡುಗನ ಕುಟ್ಟಬಿಡ ಅನ್ಕೊಂಡು ಈ ಕಡೆ ಆನಂದಣ್ಣನ ಕರ್ಕೊಂಡು ಬಂದುಬಿಟ್ಟೆ ನಾನು. ಈ ಗಲಾಟೆ ಬಿಡಿಸೋ ಸಂದರ್ಭದಲ್ಲಿ ಆತ ಅವನಿಗೇನು ಗೊತ್ತಾಗ್ದಲ್ಲೇ ಕೂಗಾಡ್ತಿದ್ದಾಗ, ಕೈಯೆಲ್ಲ ಮೇಲೆ ಕೆಳಗೆಲ್ಲ ಮಾಡ್ತಿದ್ದಾಗ ನಿಮ್ಮ ಮೇಲೂ ಕೂಡ ಎಗರಿ ಬಿದ್ದಂತೆ. ಅಂದರೆ ನಿಮ್ಮ ಮೇಲೂ ಕೂಡ ಎಲ್ಲ ಒಂದು ಕಡೆ ಸಿಟ್ಟಿಗೆ ರೇಗಿದ್ದಂತೆ, ನಿಜನಾ? ಸುಮ್ಮನೆ ಗುರಾಯಿಸ್ತಾರೆ ಬ್ರದರ್. ಅವನು ನಮ್ಮ ಕೊಲಿಗೆ ಗುರಾಯಿಸಿದ. ಸೊ ಹಿಂಗಾಗಿ ಯಾಕೋ ಸಿಟ್ಟಿಲ್ಲ ತಂದ್ಬಿಡ ಅನ್ಕೊಂಡು ಈ ಕಡೆ ಕರ್ಕೊಂಬಂದೆ ಅಷ್ಟೇ. ಬಟ್ ಈಗ ಸುದ್ದಿ ಹಬ್ಬಿದೆ, ಸಚಿವ ಪಾಪ ಗಲಾಟೆ ಬಿಡ್ಸಕ್ಕೆ ಹೋದಂಥ ತುಕಾರಾಮ್ ಮೇಲೂ ಕೂಡ ಪಾಪ ಹಲ್ಲೆ ಮಾಡಿದ್ರು, ಹೊಡೆದ್ರು. ತುಕಾರಾಮ್ ಅದನ್ನೆಲ್ಲ ಸಹಿಸ್ಕೊಂಡು ಇನ್ನೂ ಹುಡುಗ ಚಿಕ್ಕವನು ಅಂತ ಸಹಿಸ್ಕೊಂಡಿದ್ರು ಅಂತ ಒಂದು ಮಾತಿದೆ. ಯಾಕಂದರೆ ನಿಮಗೆ ಅಲ್ಲಿ ಬಿಡಿಸೋದೊಂದು ಮಾತ್ರ ಮುಖ್ಯ ಆಗಿತ್ತಂದ್ರೆ ಅವನು ಹಲ್ಲೆ ಮಾಡಿದ್ದು ಮುಖ್ಯ ಆಗಿಲ್ಲ ಅಂತೆ. ಇದು ನಿಜನಾ? ಇಲ್ಲ ಬ್ರದರ್, ಅಷ್ಟೇ ಗುರಾಯಿಸಿದ ಬ್ರದರ್ ಅವನು. ಅದಕ್ಕೆ ಅಷ್ಟು ಮಾಡಿ ಇಡಕ್ಕೆ ಚಿದಾನಂದ ಅಷ್ಟೇ, ನೀನೆ ಬೇರೆ ಏನಂತಿಲ್ಲ. ಆಮೇಲೆ ಎಲ್ಲ ಹಿರಿಯರು ಸೇರಿ ಎಲ್ಲ ಸ್ವಲ್ಪ ಕುಂದಿರಿಸಿ ಎಲ್ಲ ಹೇಳಿದ್ರು ಆಮೇಲೆ ಅಷ್ಟೇ, ಏನಿಲ್ಲ. ಈಗ FIR ಕೂಡ ಆನಂದ್ ಸಿಂಗ್ನವ್ರು ನಿಮ್ಮ ಹೆಸರು ಹೇಳಿದ್ದಾರೆ. ಅಂದರೆ ಆ ಘಟನೆ ಪ್ರತ್ಯಕ್ಷದರ್ಶಿ, ಪ್ರತ್ಯಕ್ಷ ಸಾಕ್ಷಿ ಅಂತೇಳಿ ಪೊಲೀಸರು ಏನಾದರೂ ನಿಮ್ಮನ್ನು ಸಂಪರ್ಕ ಮಾಡೋ ಪ್ರಯತ್ನವನ್ನು ಮಾಡಿದ್ರಾ ಈ ಘಟನೆ ಸಂಬಂಧಪಟ್ಟ ಹಾಗೆ? ಇನ್ನೂ ಮಾಡಿಲ್ಲ. ಸೊ ಈಗ ಅವರು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಈಗ ಕೇಸ್ ಕೊಟ್ಟಿದ್ದಾರೆ, ಕೇಸ್ ದಾಖಲಾಗಿದೆ. ಸೊ ನಮ್ಮ ಪಾರ್ಟಿ ಕಡೆಯಿಂದನೂ ಈಗ ಎಲ್ಲ ಸ್ವಲ್ಪ ಸಸ್ಪೆಂಡ್ ಮಾಡಿದ್ದಾರೆ, ಪ್ರೋಸೆಸ್ ನಡೀತಾ ಇದೆ. ಇನ್ನು ಅಷ್ಟೇ ಮಾತ್ರ ಗೊತ್ತು ಬ್ರದರ್ ನನಗೆ. ಪೊಲೀಸರು ತನಿಖೆಗೆ ತಮ್ಮನ್ನು ಕೂಡ ಕರೆದ್ರೆ, ವಿಚಾರಣೆಗೆ ಒಂದು ವೇಳೆ ಇದು ಸಂಬಂಧಪಟ್ಟ ಮಾಹಿತಿ ಅಂದರೆ ಪಡ್ಲಿಕ್ಕೆ ಹೊರಟ್ರೆ ನೀವು ಎಲ್ಲ ರೀತಿಯ ಸಹಕಾರವನ್ನು ನೀಡ್ತೀರಾ? ಖಂಡಿತವಾಗ್ಲೂ ಸಹಕಾರ ಮಾಡಬೇಕಾಗುತ್ತೆ. ಇದು ಎಲ್ಲರಿಗೂ ಕಾನೂನು ಅಂದರೆ ಎಲ್ಲರಿಗೂ ಒಂದೇ ತಾನೇ. ಸಾಮಾನ್ಯ ಮನುಷ್ಯನಿಗೂ ಒಂದೇ, ನಮಗೂ ಒಂದೇ. ಗಣೇಶ್ ಆನಂದ್ ಸಿಂಗ್ ಹೊಡಿಲಿಕ್ಕೆ ಕಾರಣ ಆಪರೇಷನ್ ಕಮಲ ಅಂತ ಹೇಳ್ತಾರೆ. ಇದು ನಿಜ? ಯಾಕಂದ್ರೆ ನಿಮ್ಮ ಗಮನಕ್ಕೂ ಬಂದಿರುತ್ತೆ ಇಷ್ಟೆಲ್ಲ ಗಲಾಟೆ ಕೂಡ ಆಪರೇಷನ್ ಕಮಲ. ಈ ಆನಂದ್ ಸಿಂಗ್ ಅವರು ನಿಮ್ಗೆಲ್ರಿಗೂ ಮಾಹಿತಿ ಕೊಟ್ಟರು, DK ಶಿವಕುಮಾರ್ ಮಾಹಿತಿ ಕೊಟ್ಟರು, ವೇಣುಗೋಪಾಲ್ರಿಗೆ ಮಾಹಿತಿ ಕೊಟ್ಟರು. ಈ ಸಿಟ್ಟಿಗೆ ಆನಂದ್ ಸಿಂಗ್ ಮೇಲೆ ಹೊಡೆದ್ರು ಅಂತ ಹೇಳ್ತಾರೆ. ಹೆಂಗೆ ಹೇಳೋಕ್ಕಾಗುತ್ತೆ ಬ್ರದರ್, ಏನೆಂದ್ರೆ ಯಾವ ವಿಷಯ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತೇಳಿ. ನೀವು ಹೋದಂಥ ಸಂದರ್ಭದಲ್ಲಿ ಆನಂದ್ ಸಿಂಗ್ ಅವ್ರಿಗೆ ಎಲ್ಲೆಲ್ಲಿ ಏಟು ಬಿದ್ದಿತ್ತು? ಅಂದರೆ ನೀವು ಸಡನ್ ಎಂಟ್ರಿ ಕೊಟ್ಟಾಗ ಅವ್ರಿಗೆ ಎಲ್ಲೆಲ್ಲಿ ಏಟು ಬಿದ್ದಿತ್ತು? ಸ್ವಲ್ಪ ಅದೇ ಕಣ್ಣಿಗೆ, ಆಮೇಲೆ ಸ್ವಲ್ಪ ತಲೆಗೆ, ಆಮೇಲೆ ಸ್ವಲ್ಪ ಹಿಂಗೆ ಕೈ ಮೇಲೆ, ಭುಜದ ಮೇಲೆ ಸ್ವಲ್ಪ
ಕಂಡದ ಮೇಲೆ ತೊಡಕು ಅಂತೇಳಿ ಆ ಟೈಪು ಸ್ವಲ್ಪ ಅಂದ್ರೆ ಅವರು ಪ್ರಜ್ಞೆಗೆ ತಪ್ಪಿದ್ರು ಅಥವಾ ಸುಸ್ತಾಗಿದ್ರು ಈ ಇವರು ಹೊಡೆದ ಕೊಟ್ಟಂತ ಹೊಡೆತಗಳಿಗೆ ಆನಂದ್ ಸಿಂಗ್ ಜರ್ಜರಿತರಾಗಿದ್ರ ಅಂದ್ರೆ ಕೆಳಗಡೆ ನೆಲಕ್ಕೆ ಬಿದ್ದಿದ್ರಾ? ಇಲ್ಲ ಬ್ರದರ್, ಅಷ್ಟೊಳಗೆ ನಾವು ಆಸ್ಪತ್ರೆಗೆ ಇಮಿಡಿಯೇಟಾಗಿ ಸ್ವಲ್ಪ ಎದನೋ ಅಂತಿದ್ರು, ಇಮಿಡಿಯೇಟಾಗಿ ಅಲ್ಲಿಂದ ಆಸ್ಪತ್ರೆಗೆ ಕಳಿಸ್ಕೊಟ್ವಿ. ಎಷ್ಟೊತ್ತಿಗೆ ಕಳಿಸ್ಕೊಟ್ರಿ ಟೈಮಿಂಗ್ಸು ಅಂದಾಜು? ಇಷ್ಟು ನಡೆದಿತ್ತು ಬ್ರದರ್ ಅಷ್ಟು. ಅಲ್ಲ, ಎಷ್ಟೊತ್ತಿಗೆ ಕಳಿಸ್ಕೊಟ್ರಿ? ಟೈಮಿಂಗ್ ನೋಡಲಿಲ್ಲ ಬ್ರದರ್, 5:30 ಹಂಗಾಗಿರ್ಬೋದು, 5:30 5:45 ಹಂಗಾಗಿರ್ಬೋದು. ಇಡೀ ಘಟನೆ ಬಗ್ಗೆ ನೀವು ಸಿದ್ದರಾಮಯ್ಯನವರಿಗೆ ಏನಂತ ಮಾಹಿತಿ ಕೊಟ್ರಿ? ಈಗ ಸಿದ್ದರಾಮಯ್ಯ ನಿಮ್ಮನ್ನೆಲ್ಲ ಕರೆಸಿ ಕೇಳಿದ್ರಂತೆ, ಸಿದ್ದರಾಮಯ್ಯ ಬೆಳಗ್ಗೆ ಬಂದಿದ್ರು, ನೀವು ಏನೆಲ್ಲ ಮಾಹಿತಿ ಕೊಟ್ರಿ? ನಿಮ್ಮನ್ನು ಏನೆಲ್ಲ ಮಾಹಿತಿ ಕೇಳಿದ್ರು ನಾಯಕರು? ಇಷ್ಟೇ ಹೇಳಿದ್ದೀನಿ, ಮುಂದೆ ಹೇಳಿದ್ನಲ್ಲ, ಇಷ್ಟೇ ಹೇಳಿದ್ದು ಹಿಂಗಾಯ್ತು ಸರ್ ಅಂತೇಳಿ. ಹಾಂ ಹಾಂ. ಯಾವ ಥರ ಅಂದರೆ ನೀವು ನೀವು ಆ ಸಂದರ್ಭದಲ್ಲಿ ನೀವು ಲಾಂಜಲ್ಲಿದ್ರಾ ಅಥವಾ ನೀವು ನಿಮ್ಮ ರೂಮಲ್ಲಿದ್ರಾ? ಇಲ್ಲ ಬ್ರದರ್, ನಾನು ಹೇಳಿದ್ನಲ್ಲ ಅವಾಗ ಹಿಂಗೆ ನಡೆದ ಮೇಲೆ ಆನಂದಣ್ಣನ ಕರ್ಕೊಂಡ್ಮೇಲೆ ನಾವು ಲಾಂಜಿಗೆ ಬಂದ್ವಿ. ಆಮೇಲೆ ಎಲ್ಲ ನಾವು ರಘುಮೂರ್ತಿ, ತನ್ವೀರ್ ಸೇಠ್ ಅವರು ಎಲ್ಲ ಸೇರಿಬಿಟ್ಟು ರೂಮಿಗೆ ಸೇರಿಸಿ ಅವ್ರನ್ನ ಆಸ್ಪತ್ರೆಗೆ ಕಳಿಸಿದ್ದು ಅಷ್ಟೇ. ಆಗ ಡಿ ಕೆ ಸುರೇಶು, ಜಮೀರ್ ಅಹಮದ್ ಕೂಡ ಇದ್ರಾ ಆ ಸಂದರ್ಭದಲ್ಲಿ? ಗಲಾಟೆ ಎಲ್ಲ ಕೇಳಿ ಹೊರಗಡೆ ಬಂದ್ರ? ಥ್ಯಾಂಕ್ ಯು. ಯಾರು ಬ್ರದರ್? ಹಲೋ. ಅಲ್ಲ, ನೀವು ಗಲಾಟೆ ನಡೆದ ಸಂದರ್ಭ ನೀವು ಬಿಡಿಸಿದ್ರಿ, ಬಿಡಿಸೋ ಸಂದರ್ಭದಲ್ಲಿ ಬೇರೆ ನಾಯಕರುಗಳು ಬಂದಿದ್ರ ಅಷ್ಟೊತ್ತು? ಆಮೇಲೆ ಆಸ್ಪತ್ರೆಗೆ ಸೇರಿಸ್ಬೇಕಾದ್ರೆ ಡಿ ಕೆ ಶಿವಕುಮಾರ್ ಅಣ್ಣ ಬಂದ್ರು ಅವಾಗ. ಅಲ್ಲ, ನಾವೆಲ್ಲ ಇದು ರೂಮಿಗೆ ಸೇರಿಸಿದಾಗ ಡಿ ಕೆ ಶಿವಕುಮಾರ್ ಅಣ್ಣ ಬಂದು ಇದು ಮಾಡಿಸಿದ್ರು. ಏನ್ ಹೇಳ್ದ ಗಣೇಶ್? ನೀವು ಗಣೇಶನ್ ಸಮಾಧಾನ ಮಾಡೋ ಪ್ರಯತ್ನ ಮಾಡಿದ್ರ? ಏನ್ ಹೇಳ್ದ? ಯಾಕೆ ಗಲಾಟೆ ಮಾಡ್ದಪ್ಪ, ಯಾಕೆ ಹೊಡೆದ? ನೀವು ಕ್ವಶನ್ ಮಾಡ್ಲಿಲ್ವಾ? ತಪ್ಪಪ್ಪ ಇದನ್ನ ಮಾಡೋದು ಅಂತ ನೀವು ಕೇಳಲಿಲ್ವಾ? ಬ್ರದರ್, ಫಸ್ಟು ನಮಗೆ ಆನಂದಣ್ಣನ ಆಸ್ಪತ್ರೆಗೆ ಸೇರ್ಸೋದು ಮುಖ್ಯ ಆಗಿತ್ತು. ಎದೆ ನೋವು ಅಂತಿದ್ರು, ಸೇರಿಸಿದ್ವು ಅಷ್ಟೇ. ಆಮೇಲೆ ಮಲಗಿಬಿಟ್ಟು ಅವನು ಹೋಗ್ಬಿಟ್ಟು. ಹಾಂ ಹಾಂ ಹಾಂ. ಅಂದರೆ ಎಲ್ರಿಗೂ ಸಪ್ರೇಟ್ ರೂಮ್ ಕೊಟ್ಟಿದ್ರು, ಒಬ್ಬೊಬ್ಬ ಎಮ್ ಎಲ್ ಎಗೆ ಒಂದೊಂದು ರೂಮು? ಓಕೆ ಬ್ರದರ್. ಹಾಂ ಹಾಂ. ಹೌದು, ಸಪ್ರೇಟ್ ಎಲ್ಲ ಇಂಡಿವಿಜುವಲ್ ಎಲ್ಲ ರೂಮ್ ಕೊಟ್ಟಿದ್ರು. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಆ ಗಲಾಟೆ ಸಂದರ್ಭದಲ್ಲಿ ಭೀಮಾ ನಾಯಕರು ಇದ್ರ ತುಕಾರಾಮ್ ಅವರೇ? ಥ್ಯಾಂಕ್ ಯು. ಯಾರೋ ಭೀಮಾ ನಾಯಕ್ ಇದ್ರು ಜೊತೆಗೆ. ಓಕೆ. ಈಗ ನೀವು ಗಣೇಶ್ನ ಅದಾದಮೇಲೆ ನಿಮ್ಮನ್ನು ಸಂಪರ್ಕ ಮಾಡಿದ್ನ ಅಥವಾ ಕರೆದು ಬುದ್ಧಿ ಹೇಳೋ ಅಂತ ಪ್ರಯತ್ನವನ್ನು ಮಾಡಿದ್ರಾ? ಇಲ್ಲ ಬ್ರದರ್, ಅಲ್ಲಿಗೆ ಕ್ಲೋಸ್ ನಮ್ಮದು. ನಾನು ಆಮೇಲೆ ಆನಂದಣ್ಣನ ಆಸ್ಪತ್ರೆಗೆ ಕರ್ಕೊಂಬಂದ್ಬಿಟ್ಟು ಆಸ್ಪತ್ರೆಗೆ ಕಳಿಸ್ಕೊಟ್ಟಿವಿ. ಕಳಿಸಾದ್ಮೇಲೆ ಮತ್ತೆ ಸಾಯಂಕಾಲ ಆನಂದಣ್ಣನ ಜೊತೆಗೆ ಬಂದು ಯೋಗಕ್ಷೇಮ ನೋಡ್ಕೊಂಡು ಅಲ್ಲೇ ಇದ್ವಿ ನಾವು.